ಮಕರ ರಾಶಿಯವರೇ, 2026ನೇ ಇಸವಿಯ ಆಗಸ್ಟ್ 7, 8 ಮತ್ತು 9ನೇ ತಾರೀಕಿನ ಸಮಯವು ನಿಮಗೆ ಗ್ರಹಗಳ ಅತ್ಯಂತ ಪ್ರಮುಖ ಮತ್ತು ನಿರ್ಣಾಯಕ ಸ್ಥಿತಿಯನ್ನು ತರುತ್ತಿದೆ. ಕಳೆದ ಕೆಲವು ದಿನಗಳಿಂದ, ವಿಶೇಷವಾಗಿ ಆಗಸ್ಟ್ 3ರಿಂದ 6ರ ನಡುವೆ ನೀವು ಎದುರಿಸಿದ ಮಾನಸಿಕ ಒತ್ತಡ, ವೃತ್ತಿಜೀವನದ ಗೊಂದಲಗಳು ಮತ್ತು ಏರಿಳಿತಗಳ ಅಧ್ಯಾಯವು ಈಗ ಸಂಪೂರ್ಣವಾಗಿ ಕೊನೆಗೊಳ್ಳಲಿದೆ. ಆಗಸ್ಟ್ 7ರ ಬೆಳಿಗ್ಗೆಯಿಂದ ಆಗಸ್ಟ್ 9ರ ರಾತ್ರಿಯವರೆಗೆ ಈ 72 ಗಂಟೆಗಳ ಸಮಯವು ಒಂದು ಮಹತ್ವದ ಘಟ್ಟವಾಗಿದ್ದು, ಇಲ್ಲಿ ಗ್ರಹಗಳ ಚಲನೆ ಮತ್ತು ಅವುಗಳ ಸ್ಥಾನವು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಬದಲಾಗಲಿದೆ. ನಾವಿಲ್ಲಿ ಯಾವುದೇ ಪವಾಡದ ಬಗ್ಗೆ ಮಾತನಾಡುತ್ತಿಲ್ಲ, ಬದಲಾಗಿ ಸ್ಪಷ್ಟವಾದ ಗ್ರಹಗಳ ಗೋಚಾರ ಮತ್ತು ಅವುಗಳ ಗಣಿತದ ಪ್ರಭಾವದ ಬಗ್ಗೆ ಮಾತನಾಡುತ್ತಿದ್ದೇವೆ. ಈ 3 ದಿನಗಳಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಚಂದ್ರನು ಒಂದೆಡೆ ನಿಮಗೆ ಸಂಪತ್ತು ಮತ್ತು ಅದೃಷ್ಟದ ಹೊಸ ಮಾರ್ಗಗಳನ್ನು ತೆರೆದರೆ, ಇನ್ನೊಂದೆಡೆ ಆಗಸ್ಟ್ 9ರಂದು ಉಂಟಾಗುವ ಪರಿವರ್ತನಾ ಯೋಗ ಮತ್ತು ಲಕ್ಷ್ಮಿ ಯೋಗವು ದೀರ್ಘಕಾಲದ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳಿಂದ ನಿಮಗೆ ದೊಡ್ಡ ಪರಿಹಾರವನ್ನು ನೀಡುತ್ತದೆ. ಈ ಭವಿಷ್ಯವಾಣಿಯನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಸ್ತುತ ನಿಮ್ಮ ಮೇಲೆ ಪ್ರಭಾವ ಬೀರುತ್ತಿರುವ ಆಕಾಶದಲ್ಲಿನ ಗ್ರಹಗಳ ಸ್ಥಿತಿಯನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ರಾಶಾಧಿಪತಿಯಾದ ಶನಿದೇವನು ಈ ಸಮಯದಲ್ಲಿ ನಿಮ್ಮ 3ನೇ ಮನೆಯಲ್ಲಿ, ಅಂದರೆ ಪರಾಕ್ರಮ ಭಾವದಲ್ಲಿ ಹಿಮ್ಮುಖ ಅಥವಾ ವಕ್ರಿ ಸ್ಥಿತಿಯಲ್ಲಿ ಕುಳಿತಿದ್ದಾನೆ. ವಕ್ರಿ ಶನಿಯ ಸ್ಪಷ್ಟ ಅರ್ಥವೇನೆಂದರೆ, ಕಠಿಣ ಪರಿಶ್ರಮ ಪಡೆಯಲು ಮತ್ತು ನಿಮ್ಮ ಹಳೆಯ ಸ್ಥಗಿತಗೊಂಡ ಯೋಜನೆಗಳನ್ನು ಮರು ಪ್ರಾರಂಭಿಸಿ ಅವುಗಳನ್ನು ಪೂರ್ಣಗೊಳಿಸಲು ಅತ್ಯಂತ ಆಳವಾದ ಶಕ್ತಿಯು ಈ ಸಮಯದಲ್ಲಿ ನಿಮ್ಮಲ್ಲಿದೆ. ನಿಮ್ಮ 7ನೇ ಮನೆಯಲ್ಲಿ ಸೂರ್ಯದೇವ ಮತ್ತು ಬುಧದೇವ ಒಟ್ಟಿಗೆ ಕುಳಿತು ಅತ್ಯಂತ ಬಲವಾದ ಬುಧಾದಿತ್ಯ ಯೋಗವನ್ನು ರೂಪಿಸುತ್ತಿದ್ದಾರೆ. ವ್ಯಾಪಾರ ಮತ್ತು ಸರ್ಕಾರಿ ವಲಯಗಳಿಗೆ ಸಂಬಂಧಿಸಿದ ಕೆಲಸಗಳಿಗೆ ಇದು ಅತ್ಯಂತ ಸಕಾರಾತ್ಮಕ ಮತ್ತು ಲಾಭದಾಯಕ ಸ್ಥಿತಿಯಾಗಿದೆ. ಆದಾಗ್ಯೂ ದೇವಗುರು ಬೃಹಸ್ಪತಿಯು ಇದೇ 7ನೇ ಮನೆಯಲ್ಲಿ ಕುಳಿತಿದ್ದಾನೆ, ಆದರೆ ಅವನು ಈ ಸಮಯದಲ್ಲಿ ಅಸ್ತಸ್ಥಿತಿಯಲ್ಲಿದ್ದಾನೆ. ಆದ್ದರಿಂದ ಗುರುವಿನ ಸ್ವಾಭಾವಿಕ ಶುಭ ಪ್ರಭಾವವು ಈ ಸಮಯದಲ್ಲಿ ಸ್ವಲ್ಪ ಕೊರತೆ ಕಂಡು ಬರಬಹುದು. ಅದೇ ಸಮಯದಲ್ಲಿ ನಿಮ್ಮ ವೃತ್ತಿಜೀವನ ಮತ್ತು 10ನೇ ಮನೆಯಲ್ಲಿ ಅಧಿಪತಿಯಾದ ಶುಕ್ರದೇವನು ಈ ಸಮಯದಲ್ಲಿ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ, ಅಂದರೆ ಅದೃಷ್ಟದ ಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿ ಗೋಚರಿಸುತ್ತಿದ್ದಾನೆ. ನೀಚ ಶುಕ್ರನು ವೃತ್ತಿ ಜೀವನದಲ್ಲಿ ಹೆಚ್ಚುವರಿ ಎಚ್ಚರಿಕೆ ಮತ್ತು ಉನ್ನತ ಮಟ್ಟದ ನೈತಿಕತೆಯನ್ನು ಬಯಸುತ್ತಾನೆ. ಇನ್ನೊಂದೆಡೆ ನಿಮ್ಮ 6ನೇ ಮನೆಯಲ್ಲಿ ಕುಳಿತಿರುವ ಮಂಗಳ ದೇವನು ನಿಮ್ಮ ವಿರೋಧಿಗಳನ್ನು ಸೋಲಿಸಲು ಸಂಪೂರ್ಣ ಆಕ್ರಮಣಶೀಲತೆಯೊಂದಿಗೆ ಸಿದ್ಧನಾಗಿದ್ದಾನೆ. ಆದರೆ 8ನೇ ಮನೆಯಲ್ಲಿ ಕುಳಿತಿರುವ ಕೇತುವು ನಿಮ್ಮನ್ನು ನಿಗೂಢ ವಿಷಯಗಳು, ಆಧ್ಯಾತ್ಮಿಕತೆ ಮತ್ತು ಜೀವನದ ಆಳದತ್ತ ಆಕರ್ಷಿಸುತ್ತಿದ್ದಾನೆ. ಆದರೆ ಈ 3 ದಿನಗಳ ಅಂತ್ಯದ ಪ್ರಮುಖ ಗ್ರಹ ಗೋಚಾರವು ಚಂದ್ರನಾಗಿದೆ. ಆಗಸ್ಟ್ 5 ಮತ್ತು 6ರಂದು ನಿಮ್ಮ 4ನೇ ಮನೆಯಲ್ಲಿ ಕುಳಿತು ನಿಮ್ಮ ಮನಸ್ಸಿನಲ್ಲಿ ಅಪರಿಚಿತ ಭಯ ಮತ್ತು ಚಡಪಡಿಕೆಯನ್ನು ಸೃಷ್ಟಿಸುತ್ತಿದ್ದ ಅದೇ ಚಂದ್ರನು ಆಗಸ್ಟ್ 7ರ ಬೆಳಿಗ್ಗೆ ನಿಮ್ಮ 5ನೇ ಮನೆಗೆ, ಅಂದರೆ ವೃಷಭ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ತನ್ನ ಉಚ್ಚ ಸ್ಥಿತಿಯನ್ನು ತಲುಪುತ್ತಾನೆ. ಆಗಸ್ಟ್ 7 ಶುಕ್ರವಾರದ ದಿನವು ಈ ಇಡೀ ವಾರದಲ್ಲಿ ನಿಮಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ದಿನವೆಂದು ಸಾಬೀತಾಗಲಿದೆ. 5ನೇ ಮನೆಯಲ್ಲಿರುವ ಉಚ್ಚ ಚಂದ್ರ ಮತ್ತು ಅದರೊಂದಿಗೆ ರೂಪುಗೊಳ್ಳುವ ಅಮಲ ಯೋಗವನ್ನು ಅದೃಷ್ಟದ ಅತಿದೊಡ್ಡ ಬೆಂಬಲ ಎಂದು ಪರಿಗಣಿಸಲಾಗಿದೆ. ನೀವು ವ್ಯಾಪಾರ ಮಾಡುತ್ತಿದ್ದರೆ ಆಗಸ್ಟ್ 7ರಂದು ನಿರ್ಧಾರ ತೆಗೆದುಕೊಳ್ಳುವ ನಿಮ್ಮ ಶಕ್ತಿಯು ಅತ್ಯಂತ ನಿಖರ ಮತ್ತು ದೂರದೃಷ್ಟಿಯಿಂದ ಕೂಡಿರುತ್ತದೆ. 7ನೇ ಮನೆಯಲ್ಲಿರುವ ಬುಧಾದಿತ್ಯ ಯೋಗವು 5ನೇ ಮನೆಯ ಉಚ್ಚ ಚಂದ್ರನೊಂದಿಗೆ ನೇರ ಸಂಬಂಧವನ್ನು ಹೊಂದುವಾಗ ದೀರ್ಘಕಾಲದವರೆಗೆ ನಿರಂತರ ಲಾಭವನ್ನು ನೀಡುವಂತಹ ಒಪ್ಪಂದಗಳು ವ್ಯಾಪಾರದಲ್ಲಿ ಲಭ್ಯವಾಗುತ್ತದೆ. ಕೃಷಿ, ಹಣಕಾಸು, ಷೇರುಪೇಟೆ, ವ್ಯಾಪಾರ, ಡಿಜಿಟಲ್ ಮಾಧ್ಯಮ, ಕಂಟೆಂಟ್ ರೈಟಿಂಗ್, ಸಮಾಲೋಚನೆ ಅಥವಾ ಕೃತಕ ಬುದ್ಧಿಮತ್ತೆಯಂತಹ ಆಧುನಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರಿಗೆ ಈ ದಿನವು ದೊಡ್ಡ ವೃತ್ತಿಪರ ಯಶಸ್ಸನ್ನು ತರಬಹುದು. ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಹಠಾತ್ತನೆ ಹೊಸ ವೇಗವನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತವೆ. ಉದ್ಯೋಗ ಮಾಡುವವರಿಗೂ ಈ ದಿನವು ಬಹಳ ಶುಭಕರವಾಗಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಆಡಳಿತ ಮಂಡಳಿಯೊಂದಿಗಿನ ಯಾವುದೇ ಉದ್ವಿಗ್ನತೆಯು 7ನೇ ತಾರೀಕಿನಂದು ಸಂಪೂರ್ಣವಾಗಿ ಬಗೆಹರಿಯುತ್ತದೆ. ಉನ್ನತ ಸ್ಥಾನದಲ್ಲಿರುವ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತದೆ. ಅವರ ಮಾರ್ಗದರ್ಶನದಿಂದ ನಿಮ್ಮ ವೃತ್ತಿ ಜೀವನ ಅತ್ಯಂತ ಪ್ರಮುಖವಾದ ಅಡಚಣೆಯಾದ ಮಾರ್ಗವು ತೆರೆದುಕೊಳ್ಳಬಹುದು. ಆರ್ಥಿಕ ದೃಷ್ಟಿಕೋನದಿಂದ ನೋಡಿದಾಗ ನಗದು ಮತ್ತು ಸಂಪತ್ತಿನ ವಿಷಯದಲ್ಲಿ ಆಗಸ್ಟ್ 7
ಅತ್ಯಂತ ಸಕಾರಾತ್ಮಕ ಸಂಕೇತಗಳನ್ನು ನೀಡುತ್ತಿದೆ. ನೀವು ಹಿಂದೆ ಎಲ್ಲಾದರೂ ಹೂಡಿಕೆ ಮಾಡಿದ್ದರೆ ಇಂದು ನೀವು ಅದರಿಂದ ಉತ್ತಮ ಲಾಭವನ್ನು ಪಡೆಯಬಹುದು. ದಿಢೀರ್ ಧನಾಲಾಭದ ಸಂಪೂರ್ಣ ಸಾಧ್ಯತೆ ಇದೆ. ನಿಂತು ಹೋದ ಅಥವಾ ಸಿಲುಕಿಕೊಂಡ ಹಣವನ್ನು ಮರಳಿ ಪಡೆಯುವ ಬಲವಾದ ಯೋಗವೂ ಇದೆ. ಸಂಬಂಧಗಳ ಬಗ್ಗೆ ಮಾತನಾಡುವುದಾದರೆ ಅನಗತ್ಯ ಮತ್ತು ಅತಿಯಾದ ಆಲೋಚನೆಯಿಂದಾಗಿ ಪ್ರೇಮ ಜೀವನದಲ್ಲಿ ಉಂಟಾದ ಕಹಿಯನ್ನು ಉಚ್ಚ ಚಂದ್ರನು ಸಂಪೂರ್ಣವಾಗಿ ಗುಣಪಡಿಸುತ್ತಾನೆ. ಈ ದಿನವು ನಿಮ್ಮ ಸಂಬಂಧಗಳಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಆಳವನ್ನು ಹೆಚ್ಚಿಸುತ್ತದೆ. ಹಳೆಯ ಭಿನ್ನಾಭಿಪ್ರಾಯಗಳು ಅತ್ಯಂತ ಸುಲಭವಾಗಿ ಬಗೆಹರಿಯುತ್ತವೆ. ವಿದ್ಯಾರ್ಥಿಗಳಿಗೂ ಈ ದಿನವು ಸುವರ್ಣಾವಕಾಶಕ್ಕಿಂತ ಕಡಿಮೆ ಇಲ್ಲ. ಉಚ್ಚ ಚಂದ್ರನು ನಿಮ್ಮ ಏಕಾಗ್ರತೆಯನ್ನು ಅನೇಕ ಪಟ್ಟು ಹೆಚ್ಚಿಸುತ್ತಾನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸಂದರ್ಶನಗಳು ಅಥವಾ ವಿದೇಶದಲ್ಲಿ ವ್ಯಾಸಂಗ ಮಾಡಲು ಅರ್ಜಿ ಸಲ್ಲಿಸುತ್ತಿರುವ ಯುವಕರಿಗೆ ಈ ದಿನ ಕಠಿಣ ಪರಿಶ್ರಮ ಮತ್ತು ಅದೃಷ್ಟದ ಅತ್ಯುತ್ತಮ ಸಂಯೋಜನೆ ರೂಪುಗೊಳ್ಳುತ್ತದೆ. ಈಗ ಆಗಸ್ಟ್ 8ರ ಬಗ್ಗೆ ಮಾತನಾಡೋಣ. ಶನಿವಾರದ ಈ ದಿನವು ನಿಮಗೆ ಸ್ಥಿರತೆ ಮತ್ತು ಯುದ್ಧ ತಂತ್ರದ ನಿರ್ಧಾರಗಳ ದಿನವಾಗಿದೆ. ಈ ದಿನ ಚಂದ್ರನು ಇಡೀ ಸಮಯ ವೃಷಭ ರಾಶಿಯಲ್ಲೇ ಗೋಚರಿಸುತ್ತಾನೆ ಮತ್ತು ವಿಶೇಷವಾಗಿ ಮುಂಜಾನೆ 12:17ರಿಂದ ಬೆಳಿಗ್ಗೆ 5:48ರವರೆಗೆ ವರ್ಗೋತ್ತಮ ಸ್ಥಿತಿಯಲ್ಲಿರುತ್ತಾನೆ. ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ವರ್ಗೋತ್ತಮ ಚಂದ್ರನು ಅತ್ಯಂತ ಬಲವಾದ ಮಾನಸಿಕ ಸ್ಥಿತಿಯನ್ನು ಪ್ರತಿನಿಧಿಸುತ್ತಾನೆ. ನಿಮ್ಮ ಕೆಲಸವು ವಿದೇಶಿ ಗ್ರಾಹಕರಿಗೆ ಸಂಬಂಧಿಸಿದ್ದರೆ ಅಥವಾ ನೀವು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ಸಮಯವು ನಿಮಗೆ ದೊಡ್ಡ ಯೋಜನೆ ಅಥವಾ ಆರ್ಥಿಕ ಲಾಭವನ್ನು ತಂದುಕೊಡುತ್ತದೆ. ಆಗಸ್ಟ್ 8ರ ಪ್ರಮುಖ ವಿಷಯವೆಂದರೆ ಚಂದ್ರ ಮತ್ತು ಶುಕ್ರರ ನಡುವೆ ರೂಪುಗೊಂಡಿದ್ದ ಋಣಾತ್ಮಕ ಷಡಾಕ್ಷಕ ಯೋಗವು ಈಗ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ. ಇದರಿಂದ ನಿಮ್ಮ ಮಾನಸಿಕ ಸ್ಪಷ್ಟತೆ ಮರಳುತ್ತದೆ. ನಿಮ್ಮ ಮನಸ್ಸಿನಲ್ಲಿದ್ದ ಎಲ್ಲಾ ಗೊಂದಲಗಳು ನಿವಾರಣೆಯಾಗುತ್ತವೆ ಮತ್ತು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಅತ್ಯಂತ ಸ್ಪಷ್ಟ ದೃಷ್ಟಿಕೋನದೊಂದಿಗೆ ನೀವು ಮುನ್ನಡೆಯುತ್ತೀರಿ. ದಾಂಪತ್ಯ ಜೀವನ ಅಥವಾ ವ್ಯಾಪಾರ ಪಾಲುದಾರಿಕೆಯಲ್ಲಿ ನಡೆಯುತ್ತಿರುವ ವಿವಾದಗಳು ಪರಸ್ಪರ ಮಾತುಕತೆಯ ಮೂಲಕ ಬಗೆಹರಿಯುತ್ತವೆ. ಆದಾಗ್ಯೂ ಆಗಸ್ಟ್ 8ರ ಸಂಜೆ ಸುಮಾರು 7 ಗಂಟೆಗೆ ಅತ್ಯಂತ ಪ್ರಮುಖವಾದ ಗೋಚಾರ ನಡೆಯಲಿದೆ. ಬುಧದೇವನು ತನ್ನ ನವಾಂಶವನ್ನು ಬದಲಾಯಿಸಿ ಸಿಂಹ ನವಾಂಶ ಮತ್ತು ಮೃಗಶಿರ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ನಿಮ್ಮ ರಾಶಿಗೆ ಬುಧನು 6ನೇ ಮನೆಯ ಅಂದರೆ ಸಾಲ ಮತ್ತು ಶತ್ರುಗಳ ಅಧಿಪತಿಯೂ ಆಗಿದ್ದಾನೆ. ಆದ್ದರಿಂದ ಅನುಭವಿ ಜ್ಯೋತಿಷಿಯಾಗಿ ನಾನು ನಿಮಗೆ ಸ್ಪಷ್ಟವಾದ ಸಲಹೆ ನೀಡುತ್ತೇನೆ. ಆಗಸ್ಟ್ 8ರ ಸಂಜೆ ನಂತರ ನಿಮ್ಮ ಯಾವುದೇ ವ್ಯಾಪಾರ ಪಾಲುದಾರಿಕೆ ಅಥವಾ ವೈವಾಹಿಕ ಜೀವನವು ಸಾಲದ ಅಥವಾ ಹೊಣೆಗಾರಿಕೆಯ ರೂಪವನ್ನು ಪಡೆಯಲು ಬಿಡಬೇಡಿ. ಬೇರೆಯವರ ಮಾತಿಗೆ ಕಟ್ಟುಬಿದ್ದು ಅಥವಾ ಭಾವನೆಗಳಿಗೆ ಒಳಗಾಗಿ ಯೋಚಿಸದೆ ದೊಡ್ಡ ಸಾಲವನ್ನು ತೆಗೆದುಕೊಳ್ಳಬೇಡಿ ಅಥವಾ ಯಾರಿಗಾದರೂ ಆರ್ಥಿಕ ಭದ್ರತೆ ನೀಡಬೇಡಿ. ವ್ಯಾಪಾರದಲ್ಲಿ ಹಣದ ಹರಿವು ಮತ್ತು ವಹಿವಾಟುಗಳನ್ನು ಅತ್ಯಂತ ಪಾರದರ್ಶಕವಾಗಿಡಿ. 8ನೇ ತಾರೀಕಿನಂದು ಶನಿದೇವನ ದೃಷ್ಟಿ ಚಂದ್ರನ ಮೇಲಿರುತ್ತದೆ. ಇದು ನಿಮ್ಮ ಕೆಲಸದ ಬಗ್ಗೆ ನಿಮ್ಮನ್ನು ಅತ್ಯಂತ ಗಂಭೀರವಾಗಿರಿಸುತ್ತದೆ. ನಿಮ್ಮ ಸೋಮಾರಿತನವನ್ನು ತ್ಯಜಿಸಲು ನಿಮ್ಮ ಎಲ್ಲಾ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ನಿಮ್ಮ ಸೋಮಾರಿತನವನ್ನು ತ್ಯಜಿಸುವ ಮೂಲಕ ನಿಮ್ಮ ಎಲ್ಲಾ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಆಗಸ್ಟ್ 9 ಭಾನುವಾರವು ನಿಮಗೆ ವಿಜಯ, ಸಂಪತ್ತು ಮತ್ತು ವೈರಾಗ್ಯದ ಮಿಶ್ರ ಪ್ರಭಾವವನ್ನು ತರುತ್ತಿದೆ. ಮುಂಜಾನೆ 3:47ಕ್ಕೆ ಚಂದ್ರನು ರಾಶಿಯನ್ನು ಬದಲಾಯಿಸಿ ನಿಮ್ಮ ರಾಶಿಯಿಂದ 6ನೇ ಮನೆಗೆ ಅಂದರೆ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ. 6ನೇ ಮನೆಯು ರೋಗ, ಸಾಲ ಮತ್ತು ಶತ್ರುಗಳನ್ನು ಪ್ರತಿನಿಧಿಸುತ್ತದೆ. ಆದರೆ ಮಕರ ರಾಶಿಯವರಿಗೆ ಈ ದಿನ 3 ಅತ್ಯಂತ ಶಕ್ತಿಶಾಲಿ ಯೋಗಗಳು ಒಟ್ಟಿಗೆ ಸಕ್ರಿಯವಾಗುತ್ತಿವೆ. ಮೊದಲನೆಯದಾಗಿ 6ನೇ ಮನೆಯಲ್ಲಿರುವ ಮಂಗಳನ ಪ್ರಭಾವ ಮತ್ತು ಚಂದ್ರನ ಪ್ರವೇಶವು ಶತ್ರುಹಂತ ಯೋಗವನ್ನು ನಿರ್ಮಿಸುತ್ತಿದೆ. ಇದರ ನೇರ ಅರ್ಥವೇನೆಂದರೆ ನಿಮ್ಮ ಸ್ಪರ್ಧಿಗಳು ಮತ್ತು ವಿರೋಧಿಗಳು ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಯಾವುದೇ ಕಾನೂನು ವಿಷಯ ಅಥವಾ ಕಚೇರಿ ರಾಜಕೀಯದ ತೀರ್ಪು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಬರುತ್ತದೆ. ಇದರೊಂದಿಗೆ ಚಂದ್ರ ಮತ್ತು ಮಂಗಳನ ಪ್ರಭಾವದಿಂದ ಅತ್ಯಂತ ಶುಭವಾದ ಲಕ್ಷ್ಮಿಯೋಗವೂ ರೂಪುಗೊಳ್ಳುತ್ತಿದೆ. ಇದು ನಿಮ್ಮ ನಿಂತು ಹೋದ ಹಣ ಮತ್ತು ಸ್ಥಗಿತಗೊಂಡ ಆಸ್ತಿ ವ್ಯವಹಾರಗಳಿಗೆ ಹಠಾತ್ ವೇಗವನ್ನು ನೀಡುತ್ತದೆ. ಭಾನುವಾರದ ಈ ದಿನವು ಆರ್ಥಿಕ ವಿಷಯಗಳಲ್ಲಿ ನಿಮಗೆ ದೊಡ್ಡ ಪರಿಹಾರವನ್ನು ತರುತ್ತದೆ. 3ನೇ ಪ್ರಮುಖ ಘಟನೆ ಎಂದರೆ ಚಂದ್ರ ಮತ್ತು ಬುಧರ ಪರಿವರ್ತನಾ ಯೋಗ. 6ನೇ ಮತ್ತು 7ನೇ ಮನೆಯ ಈ ಪರಿವರ್ತನಾ ಯೋಗವು ನಿಮ್ಮೊಳಗೆ ಆಳವಾದ ನಿರ್ಲಿಪ್ತತೆಯನ್ನು ಸೃಷ್ಟಿಸುತ್ತದೆ. ಯಾವುದೇ ಹಳೆಯ ಆಸ್ತಿ ಅಥವಾ ದೀರ್ಘಕಾಲದಿಂದ ಸಿಲುಕಿಕೊಂಡಿರುವ ಆಸ್ತಿಯನ್ನು ಈಗ ಕೈ ಬಿಡಬೇಕು ಅಥವಾ ಅದನ್ನು ನಗದೀಕರಿಸಬೇಕು ಎಂದು ನಿಮಗೆ ಅನಿಸಬಹುದು. ಆಸ್ತಿಗಳ ಮಾರಾಟ
ಮತ್ತು ಸ್ಥಳ ಬದಲಾವಣೆಯ ಬಗ್ಗೆ ನೀವು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಆದರೆ ಆಗಸ್ಟ್ 9ಕ್ಕೆ ನನ್ನ ಅತಿದೊಡ್ಡ ಎಚ್ಚರಿಕೆ ವೈದ್ಯಕೀಯ ಜ್ಯೋತಿಷ್ಯ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ. 8ನೇ ಮನೆಯಲ್ಲಿ ಕುಳಿತಿರುವ ಕೇತು, 6ನೇ ಮನೆಯ ಚಂದ್ರ ಮತ್ತು ಮಂಗಳ ಬುಧರ ಪ್ರಭಾವವು ನಿಮ್ಮ ದೈಹಿಕ ತೊಂದರೆಯನ್ನು ಅತಿ ವೇಗವಾಗಿ ಹೆಚ್ಚಿಸಬಹುದು. ಸೊಂಟ, ಭುಜಗಳು ಮತ್ತು ಕಾಲುಗಳಲ್ಲಿ ನೋವು ಅಥವಾ ನರಗಳ ಸೆಳೆತದ ಸಮಸ್ಯೆ ಉದ್ಭವಿಸಬಹುದು. ಇದರ ಜೊತೆಗೆ ಉಸಿರಾಟದ ವ್ಯವಸ್ಥೆ, ಹರ್ನಿಯಾ, ಅಪೆಂಡಿಕ್ಸ್, ಪಿತ್ತಕೋಶ ಅಥವಾ ಮೂತ್ರಪಿಂಡದ ಕಲ್ಲುಗಳು, ಸಂಧಿವಾತ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಮಲಬದ್ಧತೆಯಂತಹ ಹಳೆಯ ಸಮಸ್ಯೆಗಳು ಮತ್ತೆ ಕಾಣಿಸಿಕೊಳ್ಳಬಹುದು. ದೇಹದಲ್ಲಿ ಉಂಟಾಗುವ ಯಾವುದೇ ಗಂಭೀರ ನೋವು ಅಥವಾ ಸಮಸ್ಯೆಯನ್ನು ಕೇವಲ ಮನೆಮದ್ದುಗಳ ಭರವಸೆಯ ಮೇಲೆ ಬಿಡಬಾರದು ಎಂದು ಗ್ರಹಗಳ ಈ ಪ್ರಭಾವವು ಸೂಚಿಸುತ್ತಿದೆ. ದೈಹಿಕ ತೊಂದರೆ ಹೆಚ್ಚಾದರೆ ತಕ್ಷಣ ಅರ್ಹ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ತಪಾಸಣೆ ಮಾಡಿಸಿಕೊಳ್ಳಿ. ಈ 3 ದಿನಗಳು ಪ್ರತಿಯೊಂದು ಜನಸಂಖ್ಯಾ ವರ್ಗಕ್ಕೂ ವಿಶೇಷ ಫಲಿತಾಂಶಗಳನ್ನು ತರುತ್ತಿದೆ. ಗೃಹಿಣಿಯರಿಗೆ ಆಗಸ್ಟ್ 7 ಮತ್ತು 8ರ ಸಮಯವು ಕೌಟುಂಬಿಕ ಬೆಂಬಲ ಮತ್ತು ಸಂತೋಷ, ಶಾಂತಿಯಿಂದ ಕೂಡಿರುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಸಂವಹನವಿರುತ್ತದೆ ಮತ್ತು ಭವಿಷ್ಯದ ಆರ್ಥಿಕ ಯೋಜನೆಗಳು ಅಥವಾ ಯಾವುದೇ ಹೊಸ ಖರೀದಿಗಳ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ನಿಮಗೆ ಸಾಧ್ಯವಾಗುತ್ತದೆ. 9ನೇ ತಾರೀಕಿನಂದು ಸಂಬಂಧಿಕರ ಓಡಾಟದಿಂದಾಗಿ ಕೆಲವು ಅನಿರೀಕ್ಷಿತ ವೆಚ್ಚಗಳು ಉಂಟಾಗಬಹುದು, ಆದರೆ ಕೌಟುಂಬಿಕ ವಾತಾವರಣವು ಸಂಪೂರ್ಣವಾಗಿ ಆಹ್ಲಾದಕರವಾಗಿರುತ್ತದೆ. ನಿವೃತ್ತರಾದ ಹಿರಿಯರಿಗೆ ಪಿತ್ರಾರ್ಜಿತ ಆಸ್ತಿ ಅಥವಾ ಪಿಂಚಣಿಗೆ ಸಂಬಂಧಿಸಿದ ಬಾಕಿ ಇರುವ ಕಾಗದ ಕೆಲಸಗಳು ಮುಂದುವರಿಸಲು ಆಗಸ್ಟ್ 7 ಮತ್ತು 8ನೇ ದಿನಗಳು ಬಹಳ ಅನುಕೂಲಕರವಾಗಿವೆ. ಇದರಲ್ಲಿ ನೀವು ಸಕಾರಾತ್ಮಕ ಪ್ರಗತಿಯನ್ನು ಕಾಣಬಹುದು. 9ನೇ ತಾರೀಕಿನಂದು ನಿಮ್ಮ ಆರೋಗ್ಯ, ವಿಶೇಷವಾಗಿ ರಕ್ತದೊತ್ತಡ ಮತ್ತು ಕೀಲು ನೋವಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಮತ್ತು ನಿಮ್ಮ ನಿಯಮಿತ ನಡಿಗೆ ಹಾಗೂ ದಿನಚರಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ವೃತ್ತಿ ಮತ್ತು ಶಿಕ್ಷಣದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಗಸ್ಟ್ 7 ಮತ್ತು 8 ಈ ತಿಂಗಳ ಅತ್ಯುತ್ತಮ ದಿನಗಳಾಗಿವೆ. ನಿಮ್ಮೊಳಗಿನ ವಿಷಯಗಳನ್ನು ಗ್ರಹಿಸುವ ಮತ್ತು ನೆನಪಿನಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯವು ಉತ್ತುಂಗದಲ್ಲಿರುತ್ತದೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ನಿಮ್ಮ ಮೆದುಳು ಪೂರ್ಣ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ನಕ್ಷತ್ರಗಳ ಪ್ರಕಾರ ಹೇಳುವುದಾದರೆ ಮಕರ ರಾಶಿಯ ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರಿಗೆ ಈ ಸಮಯ ಅತ್ಯಂತ ಅದ್ಭುತವಾಗಿರಲಿದೆ. ಆಗಸ್ಟ್ 7 ಮತ್ತು 8ರಂದು ನಿಮ್ಮ ಅದೃಷ್ಟದ ನಕ್ಷತ್ರವು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಮತ್ತು ನೀವು ಆರ್ಥಿಕ ಲಾಭ ಹಾಗೂ ಗೌರವ ಎರಡನ್ನೂ ಹೇರಳವಾಗಿ ಪಡೆಯುತ್ತೀರಿ. ಉತ್ತರಾಷಾಢ ನಕ್ಷತ್ರದವರಿಗೆ ಈ ಸಮಯವು ವೃತ್ತಿ ಜೀವನದ ಬೆಳವಣಿಗೆ ಮತ್ತು ಸ್ಥಗಿತಗೊಂಡ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸನ್ನು ತರುತ್ತದೆ. ಅದೇ ಸಮಯದಲ್ಲಿ ಧನಿಷ್ಠ ನಕ್ಷತ್ರದವರು 9ನೇ ತಾರೀಕಿನಂದು ತಮ್ಮ ಕೋಪ, ಮಾತು ಮತ್ತು ಆರೋಗ್ಯದ ಬಗ್ಗೆ ಬಹಳ ಸೂಕ್ಷ್ಮವಾಗಿ ನಿಯಂತ್ರಣದಲ್ಲಿಡಬೇಕಾದ ಅಗತ್ಯವಿದೆ. ಈ 3 ದಿನಗಳ ಸಂಪೂರ್ಣ ಲಾಭವನ್ನು ಪಡೆಯಲು ನೀವು ಕೆಲವು ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ವಕ್ರಿ ಶನಿ ಮತ್ತು ಮಂಗಳನ ಕಾರಣದಿಂದಾಗಿ ಪ್ರತಿ ಕೆಲಸವನ್ನು ತ್ವರಿತವಾಗಿ ಪೂರ್ಣಗೊಳಿಸುವ ಚಡಪಡಿಕೆ ಅಥವಾ ಆತುರವು ನಿಮ್ಮಲ್ಲಿರಬಹುದು. ಆತುರವನ್ನು ಸಂಪೂರ್ಣವಾಗಿ ತಪ್ಪಿಸಿ, ಏಕೆಂದರೆ ಆಗಸ್ಟ್ 7ರಿಂದ 9ರ ನಡುವೆ ಯೋಚಿಸದೆ ತೆಗೆದುಕೊಳ್ಳುವ ಒಂದೇ ಒಂದು ನಿರ್ಧಾರವು ನಿಮ್ಮ ಪೂರ್ಣಗೊಂಡ ಕೆಲಸವನ್ನು ಹಾಳು ಮಾಡಬಹುದು. ತಾಳ್ಮೆಯೇ ಈ ಸಮಯದಲ್ಲಿ ನಿಮ್ಮ ಅತಿದೊಡ್ಡ ಅಸ್ತ್ರವಾಗಿದೆ. ನೀಚ ರಾಶಿಯಲ್ಲಿ ಗೋಚರಿಸುತ್ತಿರುವ ಶುಕ್ರನಿಂದಾಗಿ ಯಾವುದೇ ರೀತಿಯ ಅನೈತಿಕ ಅಥವಾ ಅಡ್ಡದಾರಿಗಳ ಮೂಲಕ ಹಣ ಸಂಪಾದಿಸುವ ಆಲೋಚನೆಯನ್ನು ನಿಮ್ಮ ಮನಸ್ಸಿಗೆ ತರಬೇಡಿ. ಅನೈತಿಕ ಕಾರ್ಯಗಳು ತಕ್ಷಣವೇ ಭಾರಿ ನಷ್ಟ ಮತ್ತು ಅಪಖ್ಯಾತಿಗೆ ಕಾರಣವಾಗಬಹುದು. ನೈತಿಕತೆ ಮತ್ತು ಪ್ರಾಮಾಣಿಕತೆ ಮಾತ್ರ ನಿಮ್ಮ ವೃತ್ತಿ ಜೀವನವನ್ನು ಸ್ಥಿರವಾಗಿರಿಸುತ್ತದೆ. 9ನೇ ತಾರೀಕಿನಂದು ರೂಪುಗೊಳ್ಳುವ ಪರಿವರ್ತನಾ ಯೋಗದ ಸಮಯದಲ್ಲಿ ಯಾವುದೇ ಸಂಬಂಧಿ ಅಥವಾ ಸ್ನೇಹಿತನ ಸಾಲಕ್ಕೆ ಜಾಮೀನುದಾರರಾಗುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಜಾಗರೂಕರಾಗಿರಿ. ಶ್ರಾವಣದ ಈ ಪವಿತ್ರ ತಿಂಗಳಲ್ಲಿ ಗ್ರಹಗಳ ಈ ಶುಭ ಪರಿಣಾಮಗಳನ್ನು ಅನೇಕ ಪಟ್ಟು ಹೆಚ್ಚಿಸಲು ಕೆಲವು ಜ್ಯೋತಿಷ್ಯ ಪರಿಹಾರಗಳು ನಿಮಗೆ ಅತ್ಯಂತ ಪರಿಣಾಮಕಾರಿಯಾಗಿ ಸಾಬೀತಾಗುತ್ತದೆ. ಆಗಸ್ಟ್ 7, 8 ಮತ್ತು 9ರ ಬೆಳಿಗ್ಗೆ ಸ್ನಾನದ ನಂತರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ. ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಶಿವನಿಗೆ ಅಭಿಷೇಕ ಮಾಡಿ. ಅತ್ಯಂತ ಪರಿಣಾಮಕಾರಿಯಾದ ಈ ಪರಿಹಾರವು ವಕ್ರಿ ಶನಿಯ ಋಣಾತ್ಮಕ ಪ್ರಭಾವವನ್ನು ಶಾಂತಗೊಳಿಸುತ್ತದೆ ಮತ್ತು ನಿಮ್ಮ ಅತಿದೊಡ್ಡ ಸ್ಥಗಿತಗೊಂಡ ಕೆಲಸಗಳಿಗೆ ವೇಗವನ್ನು ನೀಡುತ್ತದೆ. ಈ 3 ದಿನಗಳ ಸಂಜೆ ಬಿಲ್ವಪತ್ರೆ ಮರದ ಬೇರಿನ ನೀರನ್ನು ಅರ್ಪಿಸಿ. ಅಲ್ಲಿ ಶುದ್ಧ ತುಪ್ಪ
ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಮತ್ತು ಸಂಪೂರ್ಣ ಶಾಂತಿಯಿಂದ ಕುಳಿತು 108 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಮನಸ್ಸಿನಲ್ಲಿಯೇ ಜಪಿಸಿ. ಇದು ನಿಮ್ಮ ಮನಸ್ಸಿನ ಪ್ರತಿಯೊಂದು ಅಪರಿಚಿತ ಭಯ ಮತ್ತು ರೋಗಗಳ ಯೋಗವನ್ನು ಸಂಪೂರ್ಣವಾಗಿ ಕತ್ತರಿಸು. ನೀಚ ಶುಕ್ರನನ್ನು ಬಲಪಡಿಸಲು ಮತ್ತು ವೃತ್ತಿ ಜೀವನವನ್ನು ಬಲಪಡಿಸಲು 7 ಮತ್ತು 8ನೇ ತಾರೀಕಿನಂದು ಲಕ್ಷ್ಮೀ ದೇವಿಯ ಮುಂದೆ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸಿ ಶ್ರೀ ಸೂಕ್ತ ಅಥವಾ ಕನಕದಾರ ಸ್ತೋತ್ರವನ್ನು ಪಠಿಸಿ. ಸಮಾದ ಕೊರತೆ ಇದ್ದರೆ ಶುಕ್ರನ ಬೀಜ ಮಂತ್ರವಾದ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅನ್ನು 108 ಬಾರಿ ಜಪಿಸಿ. ಆಗಸ್ಟ್ 9ರಂದು ಶತ್ರುಹಂತ ಮತ್ತು ಆರೋಗ್ಯ ಲಾಭಗಳನ್ನು ಸಕ್ರಿಯಗೊಳಿಸಲು ಬೆಳಿಗ್ಗೆ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಬೆಲ್ಲ ಮತ್ತು ಕಡಲೆಯನ್ನು ನೈವೇದ್ಯ ಮಾಡಿ ಹಾಗೂ ಹನುಮಾನ್ ಚಾಲೀಸವನ್ನು ಪಠಿಸುತ್ತಾ ಓಂ ಹಂ ಹನುಮತೇ ನಮಃ ಮಂತ್ರವನ್ನು ಸ್ಮರಿಸಿ. ಇದರಿಂದ ಮಂಗಳ ಮತ್ತು 6ನೇ ಮನೆಯ ಚಂದ್ರ ಒಟ್ಟಾಗಿ ನಿಮ್ಮ ಎಲ್ಲಾ ಶತ್ರುಗಳನ್ನು ನಾಶಪಡಿಸುತ್ತಾರೆ ಮತ್ತು ನಿಮ್ಮ ದೈಹಿಕ ರಕ್ಷಣೆಯನ್ನು ಮಾಡುತ್ತಾರೆ. 7ನೇ ಮನೆಯಲ್ಲಿರುವ ಸೂರ್ಯನ ಕಾರಣದಿಂದಾಗಿ ದಾಂಪತ್ಯ ಜೀವನದಲ್ಲಿ ಉಂಟಾಗುವ ಅಹಂಕಾರದ ಘರ್ಷಣೆಯನ್ನು ಹೋಗಲಾಡಿಸಲು ನಿರ್ಗತಿಕರಿಗೆ ಗೋಧಿ ಹಿಟ್ಟನ್ನು ದಾನ ಮಾಡಿ. ಮತ್ತು ಅತ್ಯಂತ ಮುಖ್ಯವಾಗಿ ನಿಮ್ಮ ಅದೃಷ್ಟವನ್ನು ಜಾಗೃತಗೊಳಿಸುವ ಸರಳ ನಿಯಮವೆಂದರೆ ಪ್ರತಿದಿನ ಬೆಳಿಗ್ಗೆ ನಿಮ್ಮ ತಂದೆ ತಾಯಿ ಮತ್ತು ಮನೆಯ ಹಿರಿಯರ ಪಾದಗಳನ್ನು ಸ್ಪರ್ಶಿಸಿ ಅವರ ಆಶೀರ್ವಾದವನ್ನು ಪಡೆಯುವುದು. ಏಕೆಂದರೆ ನಾವು ನಮ್ಮ ಹಿರಿಯರನ್ನು ಹೃದಯದಿಂದ ಗೌರವಿಸಿದಾಗ ಮಾತ್ರ 9ನೇ ಮನೆಯ ಅದೃಷ್ಟವು ಸಂಪೂರ್ಣವಾಗಿ ಸಕ್ರಿಯವಾಗುತ್ತದೆ. ಈ 3 ದಿನಗಳವರೆಗೆ ನಿಮ್ಮ ಶುಭ ಬಣ್ಣವು ನೀಲಿಯಾಗಿರುತ್ತದೆ ಮತ್ತು ಶುಭ ಸಂಖ್ಯೆ 8 ಆಗಿದೆ. ಮಕರ ರಾಶಿಯವರೇ, ಆಗಸ್ಟ್ 7, 8 ಮತ್ತು 9 2026ರ ಈ ಸಮಯವು ನಿಮಗೆ ಸ್ಪಷ್ಟ ನಿರ್ದೇಶನ ಮತ್ತು ಹೊಸ ಶಕ್ತಿಯನ್ನು ತಂದಿದೆ. ಕಷ್ಟದ ದಿನಗಳನ್ನು ಹಿಂದಿಕ್ಕಿ ಈಗ ಸಂಪೂರ್ಣ ಆತ್ಮವಿಶ್ವಾಸದಿಂದ ಮುನ್ನಡೆಯುವ ಸಮಯವಿದು. ಜ್ಯೋತಿಷ್ಯ ಶಾಸ್ತ್ರವು ನಿಮಗೆ ಭವಿಷ್ಯದ ನಿಖರವಾದ ನಿರ್ದೇಶನವನ್ನು ಮತ್ತು ಬ್ರಹ್ಮಾಂಡದ ಶಕ್ತಿಯ ಮಾರ್ಗದರ್ಶನವನ್ನು ನೀಡುತ್ತದೆ. ಆದರೆ ಆ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡು ನಿಮ್ಮ ಅದೃಷ್ಟವನ್ನು ಬದಲಾಯಿಸುವುದು ನಿಮ್ಮ ಸ್ವಂತ ಕರ್ಮ, ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಸ್ಪಷ್ಟ ಉದ್ದೇಶವನ್ನು ಅವಲಂಬಿಸಿರುತ್ತದೆ. ಈ 3 ದಿನಗಳಲ್ಲಿ ನಿಮ್ಮ ವಿವೇಚನೆ ಮತ್ತು ಬುದ್ಧಿವಂತಿಕೆಯ ಬಲದಿಂದ ನೀವು ಯಶಸ್ಸಿನ ಹೊಸ ಎತ್ತರವನ್ನು ತಲುಪಲಿ. ನಿಮ್ಮ ಎಲ್ಲ ಬಾಕಿ ಇರುವ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳಲಿ ಮತ್ತು ನಿಮ್ಮ ಆರೋಗ್ಯ ಉತ್ತಮವಾಗಿರಲಿ ಎಂಬ ಪ್ರಾರ್ಥನೆಯೊಂದಿಗೆ ನಿಮ್ಮ ಬಗ್ಗೆ ನೀವು ಬಹಳಷ್ಟು ಕಾಳಜಿ ವಹಿಸಿ. ನಮಸ್ಕಾರ.